ಜಗವೇ ನೀನು ಗೆಳತಿಯೇ. ಎಲ್ರಿಗೂ ನಮಸ್ಕಾರ. ಗೆಳತಿ ದಿನಚರಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಬನ್ನಿ ಸ್ನೇಹಿತರೆ, ಈಗಾಗಲೇ ನೀವು ಸಾಕಷ್ಟು ಸಿಂಪಲ್ಲಾಗಿ ಮಾಡೋವಂಥ ಕಳಸದ ಅಲಂಕಾರಗಳನ್ನು ಹಾಗೆ ಬ್ಲೌಸ್ ಪೀಸಿಂದ ಸೀರೆ ಉಡಿಸೋ ರೀತಿಯನ್ನು ನೀವು ಈಗಾಗಲೇ ತಿಳ್ಕೊಂಡಿದ್ದೀರಾ. ಹಾಗೆ ಕೆಲವರೆಲ್ಲ ಕೇಳ್ತಾ ಇದ್ರು, ಮೊಗಸಿರಿನ ಹಿಡ್ದೆ ಹಾಗೆ ತೆಂಗಿನಕಾಯಿ ಇಟ್ಟು ಕೂಡ ನಾವು ಕಳಸಕ್ಕೆ ರೀತಿ ಅಲಂಕಾರ ಮಾಡಿ ಹಬ್ಬ ಮಾಡ್ಬೋದಾ, ಅದನ್ನು ಒಂದು ಸಲ ತೋರಿಸಿ ಅಂತ. ಹಾಗಾಗಿ ಈ ಒಂದು ಸಿಂಪಲ್ ಅಲಂಕಾರದ ವಿಡಿಯೋನ ಶೇರ್ ಮಾಡಿದ್ದೀನಿ. ಈ ವಿಡಿಯೋನ ಕೊನೆ ತನಕ ನೋಡಿ. ನಿಜಕ್ಕೂ ಒಂದು 10 ನಿಮಿಷದಲ್ಲಿ ಕಳಸದ ಅಲಂಕಾರ ಮುಗಿದೋಗ್ಬಿಡುತ್ತೆ. ಒಂದಿನ ಮೊದಲು ಈ ರೀತಿ ಒಂದು ಚೆನ್ನಾಗಿರುವಂಥ ತೆಂಗಿನಕಾಯಿ ತೊಗೊಳ್ಳಿ, ಚೆನ್ನಾಗಿ ಬಲ್ತಿರಬೇಕು. ಹಾಗೆ ನಿಮ್ಮ ಕಳಸದ ಚೆಂಬಿಗೆ ಹೊಂದೋ ಅಂಥ ಆ ಸೈಜಿನ ತೆಂಗಿನಕಾಯಿನ ತೊಗೊಳ್ಳಿ. ಜುಟ್ಟೆಲ್ಲ ನೀಟಾಗಿ ತೆಗೆದು ಸ್ಟ್ರೈಟ್ ಮಾಡ್ಕೊಳ್ಳಿ. ತೆಂಗಿನಕಾಯಿನ ತೊಳೆದು ಈ ರೀತಿ ಅರಿಶಿಣ ಪುಡಿಯನ್ನು ಸ್ಪ್ರೆಡ್ ಮಾಡ್ಕೊಳ್ಳಿ. ನಾವು ಅರಿಶಿಣನ ಕಲಸಿ ಮೆತ್ತೋದಕ್ಕೂ ಈ ರೀತಿ ಸ್ಪ್ರೆಡ್ ಮಾಡೋದಕ್ಕೂ ತುಂಬ ವ್ಯತ್ಯಾಸ ಇದೆ. ನಾವು ನೀರಲ್ಲಿ ಕಲಸಿ ಮೆತ್ತೋದ್ರಿಂದ ಅದು ಒಣಗಿದ ಮೇಲೆ ಅಲ್ಲಲ್ಲಿ ಕ್ರ್ಯಾಕ್ ಆಗುತ್ತೆ, ಫಿನಿಶಿಂಗ್ ನೀಟಾಗಿ ಬರಲ್ಲ. ಆದರೆ ಈ ರೀತಿ ಅರಿಶಿನ ಪುಡಿಯನ್ನು ಒಂದು ಜರಡಿಯಿಂದ ಸ್ಪ್ರೆಡ್ ಮಾಡೋದ್ರಿಂದ ಈಕ್ವಲ್ ಆಗಿ ಎಲ್ಲ ಕಡೆಗೂ ಕೂಡ ಅದು ಸ್ಪ್ರೆಡ್ ಆಗುತ್ತೆ. ಮತ್ತು ನೋಡಿ, ತೆಂಗಿನಕಾಯಲ್ಲಿ ನೀರಿನ ಅಂಶ ಇರುತ್ತಲ್ಲ, ನಾವು ತೊಳೆದಿರ್ತೀವಿ, ಹಾಗಾಗಿ ನೀರಿನ ಅಂಶ ಇರುತ್ತಲ್ಲ, ಅದೆಲ್ಲನೂ ಕೂಡ ಈ ಅರಿಶಿನ ಪುಡಿ ಹೀರ್ಕೊಳ್ಳುತ್ತೆ ಮತ್ತು ಗಟ್ಟಿಯಾಗಿ ಕಚ್ಕೊಳ್ಳುತ್ತೆ. ನಾವು ಚೆನ್ನಾಗಿ ತೊಳೆಯೋ ತನಕ ಅರಿಶಿನ ಪುಡಿ ಉದುರೋದಿಲ್ಲ. ಹಾಗಾಗಿ ಈ ಮೆಥಡ್ನ ನೀವು ಫಾಲೋ ಮಾಡ್ಬೋದು. ತುಂಬ ಚೆನ್ನಾಗಿ ಕಳೆಯಾಗಿ ಕಾಣಿಸುತ್ತೆ ಕಳಸ. ಈ ರೀತಿ ಎಲ್ಲ ಕಡೆಗೂ ಕೂಡ ಈಕ್ವಲ್ ಆಗಿ ಸ್ಪ್ರೆಡ್ ಮಾಡ್ಕೋಬೇಕು. ಅದಾದಮೇಲೆ ಒಂದು ಕಡೆ ಈ ತೆಂಗಿನಕಾಯಿನ ಎತ್ತಿಟ್ಕೊಳ್ಳಿ. ಮತ್ತು ಈ ಪ್ಲೇಟ್ ಕೆಳಗಡೆ ಉದುರಿರುವಂಥ ಅರಿಶಿನ ಪುಡಿ ವೇಸ್ಟ್ ಮಾಡಬೇಕು ಅಂತ ಏನಿಲ್ಲ. ಇದನ್ನು ಒಂದು ಬಟ್ಲಲ್ಲಿ ತೆಗೆದಿಟ್ಕೊಂಡು ಹೊಸಲಿಗೆ ಹಚ್ಚೋದಕ್ಕೆ ಕೂಡ ನಾವು ಇದನ್ನು ಉಪಯೋಗಿಸ್ಕೊಳ್ಬೋದು. ಹಾಗೆ ಇನ್ನೊಂದು ಬಟ್ಲಲ್ಲಿ ಒಂದು ಸ್ವಲ್ಪ ಕುಂಕುಮನ ಈ ಥರ ಮೇಣದ ಥರ ಕಲಿಸ್ಕೋಬೇಕು. ತುಂಬ ತೆಳ್ಳಗೂ ಇರಬಾರ್ದು, ತುಂಬ ಗಟ್ಟಿನೂ ಇರಬಾರ್ದು. ಒಂದು ಸ್ವಲ್ಪ ಸಾಫ್ಟಾಗಿ ಈ ಕ್ಲೇ ಬರುತ್ತೆ ನೋಡಿ, ಆ ಮೆಥಡಲ್ಲಿ ಕಲಿಸ್ಕೊಂಡ್ರೆ ಸಾಕು. ಒಂದು ಸ್ವಲ್ಪನೇ ನೀರು ಹಾಕಿ ಕಲಿಸ್ಕೊಳ್ಳಿ. ಇದು ಯಾಕೆ ಅಂದರೆ ಈ ತೆಂಗಿನಕಾಯಿಗೆ ಬೊಟ್ಟನ್ನು ಇಡೋದಕ್ಕೆ, ತಿಲಕವನ್ನು ಇಡೋದಕ್ಕೆ. ಸಮ್ಟೈಮ್ಸ್ ಒಂದು ಪೇಪರಲ್ಲಿ ಡಿಸೈನ್ನ ಕಟ್ ಮಾಡಿ ಅದನ್ನಿಟ್ಟು ಅದರ ಮೇಲೆ ಪುಡಿ ಕುಂಕುಮನ ಅಂಟಿಸೋದು ಕೂಡ ಒಂದು ವಿಧಾನ. ಆದರೆ ಇದು ಅದಕ್ಕಿಂತ ಸುಲಭವಾದ ವಿಧಾನ. ನೀವು ತುಳಿಯೋ ತನಕ ಉದುರೋಗೋದಿಲ್ಲ. ಮತ್ತು ಈ ಶೇಪ್ ಕೂಡ ತುಂಬ ಪರ್ಫೆಕ್ಟಾಗಿ ಬರುತ್ತೆ. ಈಗ ಪೇಪರಲ್ಲಿ ನಾವು ಆ ಶೇಪ್ ಬರಿಬೇಕು, ಕಟ್ ಮಾಡಬೇಕು, ಅದನ್ನು ಹಿಡ್ಕೋಬೇಕು, ಅದ್ರ ಮೇಲೆ ಪುಡಿ ಕುಂಕುಮನ ಹಚ್ಚಬೇಕು. ಆದರೆ ಇದು ಅದಕ್ಕಿಂತ ಈಸಿ ಮೆಥಡ್ ಇದೆ. ಒಂದು ಲೆವೆಲ್ಲಾಗಿ ಕುಂಕುಮನ ಕಲಿಸ್ಕೊಂಡ್ರೆ ಸಾಕು. ನಮಗೆ ಕಲಿಸುವಾಗಲೇ ಗೊತ್ತಾಗ್ಬಿಡುತ್ತೆ ಹದ ಹೇಗಿರಬೇಕು ಅಂತ. ನೋಡಿ, ಈ ರೀತಿ ಕಲಿಸ್ಕೊಂಡು ನಮ್ಮ ಕೈಯಲ್ಲೇ ಎಷ್ಟು ಉದ್ದ ಬೇಕು, ಎಷ್ಟು ಅಗಲ ಬೇಕು ಆ ಶೇಪನ್ನ ಮಾಡಿಕೊಂಡು ಈ ರೀತಿ ಅಂಟಿಸ್ಬಿಟ್ರೆ ಸಾಕು. ಅಂಟ್ಕೊಳ್ಳುತ್ತೆ ತೆಂಗಿನಕಾಯಿಗೆ, ಈ ಬೊಟ್ಟು ಅಂಟ್ಕೊಳ್ತಾ ಇಲ್ಲ ಅಂದರೆ ನೋಡಿ, ಹಿಂದೆಗಡೆ 1-2 ಡ್ರಾಪ್ ನೀರನ್ನು ತೊಟ್ಟಿಸ್ಬಿಟ್ಟು ಅದರ ಮೇಲೆ ಈ ತಿಲಕನ ಅಂಟಿಸಿ ಕರೆಕ್ಟಾಗಿ ಅಂಟ್ಕೊಳ್ಳುತ್ತೆ. ಮತ್ತು ಶೇಪ್ ಕೂಡ ಅಷ್ಟೇ, ನಿಮ್ಮ ತೆಂಗಿನಕಾಯಿಗೆ ಎಷ್ಟು ಉದ್ದ ಬೇಕು ಆ ಥರ ನೋಡಿಕೊಂಡು ನೀವು ಈ ರೀತಿ ಬೊಟ್ಟನ್ನು ಇಡ್ಬೋದು. ಮತ್ತು ಇದರ ಕೆಳಗಡೆ ಕೂಡ ಅಷ್ಟೇ ಅರ್ಧ ಚಂದ್ರಾಕೃತಿಯನ್ನು ಕೂಡ ಹಾಕಬೇಕು. ಅದನ್ನು ಹಾಗೇ ನೋಡಿ, ಒಂದು ಸ್ವಲ್ಪ ಕುಂಕುಮ ತೊಗೊಂಡು ಅದನ್ನು ಹಾಗೆ ಒಂದು ಸ್ವಲ್ಪ ಅದನ್ನು ಈ ಥರ ರೌಂಡ್ ಮಾಡಿಕೊಂಡು ನೋಡಿ, ನಮಗೆ ಯಾವ ರೀತಿ ಶೇಪ್ ಬೇಕೋ ಆ ಥರ ವಿ ಶೇಪ್ ಬೇಕಾದರೂ ಮಾಡ್ಕೋಬೋದು, ಅಥವಾ ಕೆಳಗಡೆ ಅರ್ಧ ಚಂದ್ರನ ಥರ ರೌಂಡ್ ಶೇಪ್ ಬೇಕಾದರೂ ಮಾಡ್ಕೋಬೋದು. ಈ ರೀತಿ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ತುಂಬ ಈಸಿ ಕೂಡ. ಹಾಗೆ ಕೆಳಗಡೆ ಒಂದು ಚುಕ್ಕೆ ಬೊಟ್ಟನ್ನ ಇಟ್ಕೋಬೇಕು. ಇಷ್ಟು ಮಾಡಿದ್ರೆ ತುಂಬ ಪರ್ಫೆಕ್ಟಾಗಿ ಬೊಟ್ಟನ್ನು ಇಟ್ಕೋಬೋದು. ತುಂಬಾ ಬೇಗ ಆಗುತ್ತೆ. ಬೇಕಾದರೆ ನೀವು ಕೂಡ ಟ್ರೈ ಮಾಡಿ. ಈ ರೀತಿ ತೆಂಗಿನಕಾಯಿ ಅಲಂಕಾರನ ಒಂದಿನ ಮೊದಲೇ ನೀವು ಮಾಡಿಟ್ಕೋಬೋದು. ಯಾವುದೇ ಕಾರಣಕ್ಕೂ ಅರಿಶಿನ ಹಚ್ಚಿರೋ ಕಡೆ ಅದು ಕ್ರ್ಯಾಕ್ ಆಗೋದಾಗಲಿ ಮತ್ತು ಏನು ಬುಟ್ಟಿಟ್ಟಿರ್ತೀವಿ ಅದು ಬೀಳೋದಾಗಲಿ ಆಗೋದೇ ಇಲ್ಲ. ನಾನು ಈ ಎಲ್ಲ ಪ್ರಿಪ್ರೇಷನ್ನು ಆಲ್ರೆಡಿ 1 ತಿಂಗಳು ಮುಂಚೆಯಿಂದನೇ ಮಾಡ್ತಾಯಿದ್ದೀನಿ. ಯಾಕಂದರೆ ನಿಮಗೆಲ್ಲ ವೀಡಿಯೋಸ್ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಮತ್ತು ಇದ್ರದ್ದು ಕೂಡ ನಾನು ಒಂದು ಕ್ಲಿಪ್ಪಿಂಗ್ನ ನಿಮಗೆ ತೋರಿಸಿದ್ದೆ, ಅದರ ಡೀಟೇಲಾಗಿ ಹೇಳಿರಲಿಲ್ಲ ಯಾವ ರೀತಿ ಮಾಡ್ಕೋಬೇಕು ಅಂತ. ಹಾಗಾಗಿ ವೀವರ್ಸ್ ಎಲ್ಲ ನಾವು ಮುಗಾಸಿರಿ ಇಡೋದಿಲ್ಲ, ಹಾಗೆ ಕಳಸ ಇಡೋ ಪದ್ಧತಿನೂ ಇಲ್ಲ. ಹಬ್ಬದ ದಿನ ಒಂದಿನ ಮಾತ್ರ ತೆಂಗಿನಕಾಯಿ ಕಳಸ ಇಟ್ಟು ಈ ರೀತಿ ಸಿಂಪಲ್ಲಾಗಿ ಅಲಂಕಾರ ಮಾಡಿ ಪೂಜೆ ಮಾಡಬೇಕು ಅಂತ ಆಸೆ ಇದೆ. ಯಾವ ರೀತಿ ಮಾಡಬೇಕು ಒಂದ್ಸಲ ತೋರಿಸಿ ಅಂದಿದ್ದಕ್ಕೆ ಇದನ್ನು ಡೀಟೇಲಾಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೀನಿ. ಈ ತೆಂಗಿನಕಾಯಿ ನಾನು ಇನ್ನೂ ಹಾಗೆ ಇಟ್ಟಿದ್ದೀನಿ, ಬೊಟ್ಟು ಕೂಡ ಇನ್ನೂ ಉದುರೋಗಿಲ್ಲ. ಹಾಗಾಗಿ ತುಂಬ ಗಟ್ಟಿಯಾಗಿ ಇರುತ್ತೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ದೂರದಿಂದ ನೋಡೋದಕ್ಕೂ ಕೂಡ ಎಷ್ಟು ಕಳೆಯಾಗಿ ಕಾಣಿಸುತ್ತೆ. ಏನೇ ಹೇಳಿ ಕಳಸಕ್ಕೆ ಸಿಂಪಲ್ಲಾಗಿ ಒಂದು ಅರಿಶಿನ ಕುಂಕುಮ ಮತ್ತು ಒಂದು ಮಲ್ಲಿಗೆ ಹೂ ಇಟ್ಬಿಟ್ರೆ ಸಾಕು, ಎಷ್ಟು ಕಳೆಯಾಗಿ ಕಾಣಿಸ್ತಾ ಇರುತ್ತೆ ಅಲ್ವಾ. ನೀವೇ ಹೇಳಬೇಕೀಗ ಹೇಗೆ ಕಾಣ್ತಾ ಇದೆ ಅಂತ. ಈ ಒಂದು ಬ್ಲೌಸ್ ಪೀಸ್ನು ಕೂಡ ಅಷ್ಟೇ ಸಿಂಪಲ್ಲಾಗಿ ನರಿಗೆ ತೆಗೆದಿಟ್ಕೊಡಿ. ನಾವು ಸೀರೆ ಉಡುವಾಗ ಯಾವ ರೀತಿ ನರಿಗೆ ತೊಗೊಳ್ತೀವೋ ಅದೇ ರೀತಿ, ಆದರೆ ಚಿಕ್ಕದಾಗಿ 2 ಇಂಚಿಗೆ ಒಂದು ನರಿಗೆ ಬರೋ ರೀತಿ ಕೈಯಲ್ಲೇ ನೋಡಿ ಈ ರೀತಿ ಒಂದು ನೆರಿಗೆನ ತೊಗೊಂಡು 3 ಕಡೆ ಆ ನೆರಿಗೆನ ಸ್ಟ್ರೈಟ್ ಮಾಡಿ ಲೆವೆಲ್ ಮಾಡಿ
ಒಂದು ಪಿನ್ಗಳನ್ನು ಹಾಕಿ ಇಟ್ಬಿಟ್ರೆ ನಿಮಗೆ ಸೀರೆ ಉಡಿಸೋದಕ್ಕೂ ಕೂಡ ಅನುಕೂಲ ಆಗುತ್ತೆ. ಇದನ್ನೆಲ್ಲ ನೀವು ಒಂದಿನ ಮೊದಲೇ ರೆಡಿ ಮಾಡಿ ಇಟ್ಕೋಬೋದು. ಈ ರೀತಿ ನೀಟಾಗಿ ನೆರಿಗೆಗಳನ್ನೆಲ್ಲ ಸ್ಟ್ರೈಟ್ ಮಾಡ್ಕೊಳ್ಳಿ. ಯಾಕಂದರೆ ಹಬ್ಬದ ದಿನ ಇದನ್ನೆಲ್ಲ ಮಾಡೋಷ್ಟು ಟೈಮ್ ಇರೋದಿಲ್ಲ ಮತ್ತು ತುಂಬ ಟೈಮ್ ವೇಸ್ಟ್ ಆಗುತ್ತೆ ಇಷ್ಟೆಲ್ಲ ಮಾಡ್ತಾಯಿದ್ರೆ. ಹಾಗಾಗಿ ತೆಂಗಿನಕಾಯಿ ಅಲಂಕಾರ ಮತ್ತು ಈ ರೀತಿ ಬ್ಲೌಸ್ ಪೀಸ್ನ ರೆಡಿ ಮಾಡ್ಕೊಳ್ಳೋದು ಅಥವಾ ಸೀರೆನೇ ಉಡಿಸೋ ಹಾಗಿದ್ರೆ ಅದನ್ನು ಕೂಡ ಅಷ್ಟೇ ಪ್ರೀ ಪ್ಲೇಟಿಂಗ್ ಎಲ್ಲ ಮಾಡಿ ಇಟ್ಕೊಳ್ಳೋದು ಎಲ್ಲ ಕೂಡ ಒಂದಿನ ಮೊದಲೇ ಮಾಡ್ಕೋಬೋದು. ರಾತ್ರಿ 1 ಗಂಟೆ ನಂತರ ಸ್ನಾನ ಮಾಡಿಕೊಂಡು ನೀವು ಕಳಸದ ಅಲಂಕಾರನ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ಕೊಳ್ಳಿ. ನೋಡಿ ಈ ರೀತಿ ನೀಟಾಗಿ ನೆರಿಗೆಗಳನ್ನೆಲ್ಲ ತೆಗೆದು ಜೋಡಿಸ್ಕೊಂಡು ಒಂದು 3 ಕಡೆ ನೀವು ಪಿನ್ ಹಾಕ್ಕೊಂಬಿಟ್ರೆ ನೀಟಾಗಿರುತ್ತೆ. ಐರನ್ ಮಾಡಲೇಬೇಕು ಅನ್ನೋ ಅವಶ್ಯಕತೆ ಇಲ್ಲ. ಕೆಲವೊಂದು ಬಟ್ಟೆಗಳು ಮಾತ್ರ ಐರನ್ ಕುತ್ಕೊಳ್ಳೋದಿಲ್ಲ, ಈ ಟಿಶ್ಯೂ ಥರ ಇರೋವಂಥದ್ದು ಅಂಥದ್ದೆಲ್ಲ ಸ್ವಲ್ಪ ನೆರಿಗೆ ಕುತ್ಕೊಳ್ಳೋದು ಕಷ್ಟ ಆಗುತ್ತೆ. ಅದಕ್ಕೆ ಬೇಕಾದರೆ ನೀವು ಐರನ್ ಮಾಡಿ ಇಟ್ಕೊಳ್ಳಿ ಅಥವಾ ಯಾವುದಾದ್ರೂ ಭಾರವಾಗಿರೋಂಥ ವಸ್ತು ಕೆಳಗಡೆ ಇಟ್ಬಿಟ್ರೆ ನೀವು ಈ ರೀತಿ ಪಿನ್ ಮಾಡಿ ಅದು ಕೂಡ ನೀಟಾಗಿ ಈಕ್ವಲಾಗಿ ಚೆನ್ನಾಗಿರುತ್ತೆ. ಈ ಥರ ಒಂದು 3 ಕಡೆ ನೆರಿಗೆನ ತೆಗೆದು ಪಿನ್ ಹಾಕಿ ಇಟ್ಕೊಂಬಿಡಿ. ಮತ್ತು ಇದನ್ನು ಉಡಿಸೋದು ಕೂಡ ತುಂಬ ಸುಲಭ. ಈಗಾಗಲೇ ನೀವು ಸುಮಾರು ವಿಡಿಯೋ ನೋಡಿದ್ದೀರ, ಹಾಗಾಗಿ ತುಂಬ ಈಸಿನೇ ಅನಿಸುತ್ತೆ. ನೋಡಿ ಈ ರೀತಿ ಪಿನ್ ಎಲ್ಲ ಹಾಕಿ ಒಂದು ಕಡೆ ಫೋಲ್ಡ್ ಮಾಡಿ ಇಟ್ಬಿಡಿ. ಬನ್ನಿ ಈಗ ಕಳಸಕ್ಕೆ ಹೇಗೆ ಉಡಿಸೋದು ಅಂತ ಕೂಡ ತೋರಿಸ್ತೀನಿ. ಒಂದು ಪೀಠನ ರೆಡಿ ಮಾಡಿ ಇಟ್ಕೊಳ್ಳಿ. ಅದ್ರ ಮೇಲೆ ತಟ್ಟೆ ಅಥವಾ ಬಾಳೆ ಎಲೆ ಇಡಬೇಕು, ಅಕ್ಕಿನ ಹಾಕಬೇಕು, ಅದ್ರ ಮೇಲೆ ಕಳಸದ ಚೊಂಬನ ಪ್ರತಿಷ್ಠಾಪನೆ ಮಾಡಬೇಕು. ನಾನಿವತ್ತಿಲ್ಲಿ ಸ್ವಲ್ಪ ಗುಂಡಿಗಿರುವಂಥ ಚೊಂಬನ ತೊಗೊಳ್ತಾ ಇದ್ದೀನಿ. ಯಾಕೆ ಅಂತಂದರೆ ಈ ತೆಂಗಿನಕಾಯಿ ಸ್ವಲ್ಪ ದಪ್ಪ ಇದೆ ಸೈಜ್. ಹಾಗಾಗಿ ನಾನು ಮಾಮೂಲಿಯಾಗಿ ಇಡ್ತಾ ಇದ್ದಂಥ ತಾಮ್ರದ ಬಿಂದಿಗೆ ಏನಿತ್ತು, ಪುಟ್ಟು ಬಿಂದಿಗೆ, ಅದು ಬಾಯಿ ತುಂಬ ಚಿಕ್ಕದು. ತೆಂಗಿನಕಾಯಿ ಅದ್ರ ಮೇಲೆ ಸರಿ ಕೂರ್ತಾ ಇರಲಿಲ್ಲ. ಅಕಸ್ಮಾತ್ ಅಲಂಕಾರ ಮಾಡುವಾಗ ಬಿದ್ದೋಗ್ಬಿಟ್ರೆ ಅನ್ನೋ ಭಯ ಆಯಿತು. ಹಾಗಾಗಿ ಈ ಥರ ಸ್ವಲ್ಪ ಬಾಯಿ ದೊಡ್ಡದಿರುವಂಥ ಸ್ಟೀಲ್ ಚೊಂಬನ ಇಟ್ಟಿದ್ದೀನಿ. ಮತ್ತು ಆಮೇಲೆ ಕೇಳಬೇಡಿ ಸ್ಟೀಲ್ ಚೊಂಬು ಯಾಕೆ ಇಟ್ಟಿದ್ದೀರಾ ಹಾಗೆ ಹೇಗೆ ಅಂತೆಲ್ಲ. ಈ ಕಾರಣಕ್ಕೆ ತೆಂಗಿನಕಾಯಿ ಸ್ವಲ್ಪ ದೊಡ್ಡದಾಗೋಯ್ತು ಸೈಜು ಆ ಬಿಂದಿಗೆಗಿಂತ. ಹಾಗಾಗಿ ಈ ಚೆಂಬನ್ನು ಇಟ್ಕೊಂಡಿದ್ದೀನಿ. ಯಾಕಂದರೆ ಕೆಲವರು ಬಿಂದಿಗೆ ಇಡ್ತೀರಾ ತಾಮ್ರದ ಬಿಂದಿಗೆ, ಇನ್ನು ಕೆಲವರು ಬೆಳ್ಳಿ ಚೆಂಬಿಡ್ತೀರಾ. ಹಾಗಾಗಿ ಆ ಒಂದು ನೀವು ಯಾವ ಚೊಂಬು ಅಥವಾ ಬಿಂದಿಗೆ ಇಡ್ತೀರೋ ಅದಕ್ಕೆ ಸರಿ ಹೊಂದುವಂಥ ತೆಂಗಿನಕಾಯಿ ತೊಗೊಳ್ಳಿ. ಆಗ ನಿಮಗೆ ಅಲಂಕಾರ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ. ಅದೇ ರೀತಿ ನೋಡಿ ಬ್ಲೌಸ್ ಪೀಸ್ನ ಈ ಥರ ನೀವು ಎಷ್ಟು ಹೈಟಿನ ಪೀಠ ಇಡ್ತೀರಾ, ಹಾಗೆ ಎಷ್ಟು ಸೈಜಿನ ಕಳಸದ ಚೆಂಬಿಡ್ತೀರಾ ಅದ್ರ ಪ್ರಕಾರ ನೋಡಿಕೊಂಡು ನೆರಿಗೆ ನಿಮ್ಗೆ ಎಷ್ಟು ಉದ್ದ ಬೇಕೋ ಅದನ್ನು ಫಸ್ಟು ನೆರಿಗೆ ಉದ್ದ ನೋಡಿಕೊಂಡು 2 ಕಡೆ ಹಿಂದೆ ಮುಂದೆ 2 ಕಡೆ ಟೈಟಾಗಿ ಪಿನ್ ಹಾಕಿದ್ರೆ ಸಾಕು, ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. 2 ಪಿನ್ ಇದ್ದರೆ ಸಾಕು, ಈ ರೀತಿ ನೀಟಾಗಿ ಕೂತ್ಕೊಳ್ಳುತ್ತೆ. ಮತ್ತು ನೆರಿಗೆಯನ್ನು ಹರಡಿಸ್ಬೇಕು. ಆನಂತರ ನಿಮ್ಮ ಕಳಸದ ಅಲಂಕಾರವನ್ನು ನೀವು ಯಥಾಶಕ್ತಿ ಮಾಡ್ಕೋಬೋದು. ಒಂದು ಸಲ ನೆರಿಗೆ ಎಲ್ಲ ಸರಿ ಮಾಡ್ಕೊಂಬಿಡಿ. ಎಲ್ಲನೂ ಕೂಡ ನೀಟಾಗಿ ನೀವು ಹೇಗೆ ನೆರಿಗೆ ತೆಗೆದಿರ್ತೀರಲ್ವ ಆ ಥರ ನೀಟಾಗಿ ರೀತಿ ಜೋಡಿಸ್ಕೊಂಡು ನೆರಿಗೆ ಎಲ್ಲ ಹರಡಿಸ್ಬಿಡಿ. ಆಮೇಲೆ ಕಳಸಕ್ಕೆ ವೀಳ್ಯದೆಲೆ ತೆಂಗಿನಕಾಯಿ ಎಲ್ಲ ಇಡೋದು, ಆಭರಣಗಳನ್ನೆಲ್ಲ ಹಾಕೋದು, ಈ ರೀತಿ ಅಲಂಕಾರನ ಮಾಡ್ಕೋಬೋದು. ನಾನು ಕೂಡ ಇಲ್ಲಿ ಸಿಂಪಲ್ಲಾಗಿ ನಿಮಗೆ ಅಲಂಕಾರ ಮಾಡಿ ತೋರಿಸ್ತಾ ಇದ್ದೀನಿ. ಜಸ್ಟ್ ಇದು ವೀಡಿಯೋಗೋಸ್ಕರ ನಾನು ಮಾಡಿ ತೋರಿಸ್ತಾ ಇರೋದ್ರಿಂದ ವೀಳ್ಯದೆಲೆ ಹಾಕಿಲ್ಲ, ಸ್ಟೀಲ್ ಚೊಂಬಿಟ್ಟಿದ್ದೀರಾ ಈ ಥರದನ್ನೆಲ್ಲ ಕೇಳೋಕ್ಕೆ ಹೋಗಬೇಡಿ. ಈ ರೀತಿ ಮೊಗಸಿರಿ ಇಡದೇ ಇರೋರು ಕೂಡ ಅಥವಾ ಇನ್ನೂ ತೊಗೊಂಡಿಲ್ಲ, ಇದೇ ಮೊದಲನೇ ವರ್ಷ ನಾವು ಹಬ್ಬ ಮಾಡ್ತಾಯಿದ್ದೀನಿ ಅಂತ ಅನ್ನೋರು ಈ ರೀತಿ ಸಿಂಪಲ್ಲಾಗಿ ತೆಂಗಿನಕಾಯಿ ಅಲಂಕಾರ ಮಾಡಿ ತೆಂಗಿನಕಾಯಿ ಕಳಸನ ಇಟ್ಟು ಪೂಜೆ ಮಾಡಿ. ಒಂದು 3 ವರ್ಷ ಅಥವಾ 5 ವರ್ಷ ಈ ರೀತಿ ಮಾಡಬೇಕು, ತುಂಬ ಶ್ರೇಷ್ಠ. ಆಮೇಲೆ ಬೇಕಾದರೆ ನಿಮಗೆ ತಾಯಿ ಅನುಕೂಲ ಮಾಡಿಕೊಡ್ತಾರೆ, ನೀವು ಮೊಗಸಿರಿ ಎಲ್ಲ ತೊಗೋಬೋದು. ಕೆಲವರು ಒಂದೇ ವರ್ಷಕ್ಕೆ ತೊಗೊಳ್ತಾರೆ ಅಥವಾ ಕೆಲವರು ಎಲ್ಲನೂ ಕೂಡ ತೊಗೊಂಡು ರೆಡಿ ಮಾಡಿಕೊಂಡು ಹಬ್ಬ ಸ್ಟಾರ್ಟ್ ಮಾಡ್ತಾರೆ. ಅದು ಅವರವರ ಒಂದು ಅನುಕೂಲಗಳು, ಎಲ್ರಿಗೂ ಒಂದೇ ಥರ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಹಾಗಾಗಿ ನಾವಿನ್ನೂ ತೊಗೊಂಡಿಲ್ಲ ಅಥವಾ ಬೇರೆಯವ್ರ ಮೇಲೆ ಎಷ್ಟು ಚೆನ್ನಾಗಿ ಮಾಡ್ತಾರೆ, ನಾವು ಈ ಥರ ಮಾಡ್ತಾಯಿದ್ದೀವಿ ಅದೆಲ್ಲ ಮನಸ್ಸಲ್ಲಿ ಇಟ್ಕೊಳ್ಳೋಕ್ಕೆ ಹೋಗಬೇಡಿ. ನಾನು ಹೇಳ್ತೀನಿ ಕೇಳಿ, ಏನೇ ಇದ್ದರೂ ಕೂಡ ಇರೋದರಲ್ಲಿ ತುಂಬ ಖುಷಿಯಿಂದ ಹಬ್ಬ ಮಾಡಿ. ಕೆಲವರೆಲ್ಲ ಆಲ್ರೆಡಿ ಕಮೆಂಟಲ್ಲಿ ತುಂಬ ಜನ ಹೇಳ್ತಾ ಇದ್ದೀರಾ, ಯಾಕೋ ಹಬ್ಬ ಹತ್ರ ಬರ್ತಾ ಇದ್ದಾಗೆ ಹಣದ ತೊಂದರೆ ತುಂಬ ಜಾಸ್ತಿ ಆಗ್ತಾಯಿದೆ, ತುಂಬ ಬೇಜಾರಾಗ್ತಾಯಿದೆ ಅಂತ. ಇದ್ರ ಬಗ್ಗೆ ಖಂಡಿತ ನಾನು ಸಪ್ರೇಟ್ ವಿಡಿಯೋ ಮಾಡಿ ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನಿಮ್ಮ ಜೊತೆ. ಇದೆಲ್ಲ ಒಂದು ದೇವರ ಪರೀಕ್ಷೆ ಅಂತ ತಿಳ್ಕೊಳ್ಳಿ. ಇಂಥ ಪರಿಸ್ಥಿತಿಯಲ್ಲೂ ಹೇಗೆ ಮಾಡ್ತಾರೆ ನೋಡೋಣ ಅಂತ ಕೂಡ ಆ ತಾಯಿ ಪರೀಕ್ಷೆ ಮಾಡ್ತಾ ಇರ್ಬೋದು. ಹಾಗಾಗಿ ಆದಷ್ಟು ಖುಷಿಯಿಂದ ಹಬ್ಬ ಮಾಡಿ. ತೀರಾ ಸಮಸ್ಯೆ ಆಗ್ತಾ ಇದೆ ಅಂತ ಅನ್ನೋರು ನೀವು ಪ್ರತಿ ಶುಕ್ರವಾರ ಯಾವ ರೀತಿ ಮನೇಲಿ ಪೂಜೆ ಮಾಡ್ತಿರೋ ಅದೇ ರೀತಿ ಪೂಜೆ ಮಾಡಿ. ಹಬ್ಬದ ದಿನ ಒಂದು 2 ಹೆಣ್ಮಕ್ಳನ್ನಾದರೂ ಕರೆದು ಅವ್ರಿಗೇನಾದರೂ ಸಿಹಿ ಪದಾರ್ಥ ತಿನ್ನೋದಕ್ಕೆ ಕೊಟ್ಟು ಕುಂಕುಮ ಕೊಟ್ಟು ಕಳಿಸಿ. ಇಷ್ಟು ಮಾಡಿದ್ರೂ ಸಾಕು, ಆ ತಾಯಿ ಅನುಗ್ರಹ ಸಿಗುತ್ತೆ.